ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ರೊಟೀನನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತ ನಾನು ಕೆಲಸ ಮಾಡ್ತೀನಲ್ವಾ, ನನ್ನ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಡೈಲಿ ದಿನಚರಿ ಸ್ಟಾರ್ಟ್ ಆಗೋದು ಮನೆ ಮುಂದೆ ಅಂಗಳ ಸಾರಿಸಿ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸಿ ನೆಕ್ಸ್ಟು ನಾನು ಹೋಗೋದೆ ದನದ ಕೊಟ್ಟಿಗೆಗೆ. ಸಗಣಿ ಎಲ್ಲ ಎತ್ತಾಕಿ ಹಾಲು ಕರಿಯೋಕ್ಕೆಲ್ಲ ಬರಲ್ಲ ನನಗೆ, ನಮ್ಮ ಮನೆಯವರೇ ಕರೀತಾರೆ. ಬಟ್ ಇವತ್ತು ನಮ್ಮ ಮನೆಯವರು ಗದ್ದೆಗೆ ಹೋಗಿದ್ದಾರೆ ಬೆಳಗ್ಗೆನೆ, ಹಾಗಾಗಿ ಅವ್ರಿಗೆ ಬಿಟ್ಟಿದ್ದೀನಿ ಆ ಕೆಲಸ. ಇವತ್ತು ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ಇದೆ ನಂದು. ನಾನು ಕೆಲಸ ಮಾಡೋದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಬಂದು ನರ್ಸ್ ಕೆಲಸ ಮಾಡ್ತಾ ಇರೋದು. ಮಾಡೋ ಕೆಲಸದಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಖುಷಿ ಪಡ್ತೀನಿ. ಹಾಗೆ ಮನೆಯೂ ನಿಭಾಯಿಸ್ಕೊಂಡು ಹೋಗಬೇಕಲ್ಲ. ನಮ್ಮ ಅತ್ತೆಗೆ ಸ್ವಲ್ಪ ಏಜ್ ಆಗಿದೆ, ಬಟ್ ಹಂಗಂತ ಹೇಳಿ ಅವರೇನು ಸುಮ್ಮನೆ ಕೂರಲ್ಲ. ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲಸದಲ್ಲಿ ನನಗೆ ಸಹಾಯ ಮಾಡ್ತಾ ಇರ್ತಾರೆ. ಸೋಮವಾರ ಬೇರೆ, ಹಾಗಾಗಿ ಬಚ್ಚಲ ಮನೆ ಒಲೆ ಬೆಂಕಿ ಹುಟ್ಟಬೇಕು. ಮನೆಯವರೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇವತ್ತು ಮನೆ ದೇವ್ರ ಪೂಜೆ, ಹಾಗಾಗಿ ಬೇಗ ಬೆಂಕಿ ಹೊಟ್ಟೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಇದರಲ್ಲಿ ಬೂದಿ ಇತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯಲ್ಲೆಲ್ಲ ಕಸ ಗುಡಿಸಿ ನೆಲ ಒರೆಸೋಣ ಅಂತೇಳಿ ಹೊರಟಿದ್ದೀನಿ. 8:30ಗೆ ಡ್ಯೂಟಿ ಸ್ಟಾರ್ಟ್ ಆಗೋದು ನಂದು. ಅಷ್ಟರೊಳಗೆ ನಾನೆಲ್ಲ ಕೆಲಸ ಮುಗಿಸ್ಕೋಬೇಕು. ಕೆಲವೊಂದು ಸರಿ ಅಷ್ಟೇ ನಾನು ನೆಲ ಒರೆಸೋದು, ಇನ್ನು ಬಾಕಿ ಟೈಮೆಲ್ಲ ನಮ್ಮ ಮನೆಯವರೇ ಹೆಲ್ಪ್ ಮಾಡ್ತಾರೆ. ಗುಡ್ ಹಸ್ಬೆಂಡ್ ಅಂತ ಹೇಳ್ತೀನಿ. ಈಗ ಎಲ್ಲ ತಿಂಡಿ ಮಾಡ್ಕೊಂಡಿದ್ದೀನಿ. ತಿಂಡಿ ತಿಂದುಬಿಟ್ಟು ಡ್ಯೂಟಿಗೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಹತ್ರ ಎಲ್ಲ ತುಂಬ ಕಾಸ್ಟ್ಲಿ ಕ್ರೀಮೆಲ್ಲ ಇಲ್ಲ ಸ್ನೇಹಿತರೆ. ಅದೇ 10 ರೂಪಾಯಿದ್ದು 20 ರೂಪಾಯಿದ್ದು ಫೇರ್ ಆ್ಯಂಡ್ ಲವ್ಲಿ ಬರುತ್ತಲ್ಲ, ಅದನ್ನೇ ಹಚ್ಕೊಳ್ಳೋದು, ಹೋಗ್ತಾ ಇರೋದಷ್ಟೇ. ಎಷ್ಟೇ ಕ್ರೀಮ್ ಹಚ್ಚಿದ್ರೂ ನ್ಯಾಚುರಲ್ ಬ್ಯೂಟಿ ಅಂತ ಇರುತ್ತಲ್ಲ, ಅದು ಸಾಕು ನಮಗೆ ಅಂತ ಹೇಳ್ತೀನಿ. ಅದನ್ನು ಯಾಕೆ ಕ್ರೀಮ್ ಅಪ್ಲೈ ಮಾಡ್ತೀರಿ ಮೇಡಮ್, ನಿಮ್ಮ ನ್ಯಾಚುರಲ್ ಬ್ಯೂಟಿನೆಲ್ಲ ಅಂತ ಕೆಲವರು ಕೇಳೋದಾದರೆ, ಬೇಕಲ್ಲ, ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕಂಪ್ನಿಯವರು ಸ್ವಲ್ಪ ಉದ್ಧಾರ ಆಗಬೇಕಲ್ಲ, ಅವ್ರನ್ನ ಬೆಳೆಸೋಣ ಅಂತ. ಓಕೆ, ನಾನೀಗ ಡ್ಯೂಟಿಗೆ ರೆಡಿ ಆಗ್ತಾಯಿದ್ದೀನಿ. ಡ್ಯೂಟಿಗೆ ಹೋಗಬೇಕು ಅಂದರೆ ಫಸ್ಟು ನಾನು ತೊಗೊಳ್ಳೋದೆ ಹೆಲ್ಮೆಟ್ಟು. ಯಾಕೆಂದರೆ ಈಗ ಆಲ್ರೆಡಿ ಒಂದು ಸರಿ ನಾನು ಸ್ಕೂಟಿಲಿ ದಬಾಕೊಂಡು ಬಿದ್ದಿದ್ದೀನಿ. ಅದು ಲಾರಿಗೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ದೀನಿ. ಆವತ್ತು ಹೆಲ್ಮೆಟ್ ಇದ್ದಿದ್ದಕ್ಕೆ ನಾನು ಜೀವಂತವಾಗಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. ಹೆಲ್ಮೆಟ್ ಹಾಕೊಳ್ಳೋದು ನಮ್ಮ ಆರೋಗ್ಯವೇ ಭಾಗ್ಯ. ನಮ್ಮ ಮನೆಯಿಂದ ಹಾಸ್ಪಿಟಲ್ಗೆ 9 ಕಿಲೋಮೀಟರ್ ಆಗುತ್ತೆ. ಹಾಸ್ಪಿಟಲ್ ಬಂದು ರೀಚ್ ಆದೆ ಕೊನೆಗೂ. ನೋಡಿ, ಎಂಟರ್ ಆಗ್ತಿದ್ದಾಗೇ ಆಯಮ್ಮ ಕ್ಲೀನ್ ಮಾಡ್ತಾಯಿದ್ರು. ನಾನು ಬೇಗ ಡ್ಯೂಟಿಗೆ ಹಾಜರಾಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಇದೇ ನಮ್ಮದು ಲುಕ್ಕು. ಯಾರೋ ಹೇಳ್ತಾಯಿದ್ರು ಗೌರ್ಮೆಂಟ್ ಆಸ್ಪತ್ರೆ ಸಿಸ್ಟರ್ಗಳು ನೋಡಿದ್ರೆ ಪೇಷಂಟ್ ಥರ ಇರ್ತಾರೆ ಅಂತ ಹೇಳಿ. ನೋಡಿ, ನಾನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ನಾನು ಪೇಷಂಟ್ ಥರ ಇದ್ದೀನಾ? ಹೀಗೆ ತುಂಬ ಜನ ಸಿಸ್ಟರ್ಸ್ಗಳು ಚೆನ್ನಾಗಿರ್ತಾರೆ, ಬಟ್ ಅವ್ರವ್ರು ನೋಡೋ ಲುಕ್ ಮೇಲೆ ಚೇಂಜ್ ಆಗುತ್ತೆ. 2 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಸ್ಟ್ರೈಟಾಗಿ ಹೋಗಿದ್ದೆ ನನ್ನ ಮಗನ ಅಂಗನವಾಡಿಗೆ. ಅವ್ರ ಟೀಚರ್ ಕಾಲ್ ಮಾಡಿ ಮಗನ ಕರ್ಕೊಂಡು ಹೋಗಿ ಬನ್ನಿ, ನಮಗೆ ಮೀಟಿಂಗ್ ಇದೆ ಅಂತ ಹೇಳಿದರು. ದಾರಿ ಮಧ್ಯೆ ನಮ್ಮ ಚಿಕ್ಕಪ್ಪನೂ ಸಿಕ್ಕಿದ್ರು, ಅವರನ್ನು ಎತ್ತಾಕೊಂಡು ಹೋದೆ. ನನ್ನ ಮಗನ ರಿಟರ್ನ್ ಕರ್ಕೊಬಂದೆ ಅಂಗನವಾಡಿಯಿಂದ. ಅವನಿಗೂ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಕೈಕಾಲೆಲ್ಲ ತೊಳೆದ್ಬಿಟ್ಟು ಊಟ ಹಾಕೋಣ ಅಂತ ಹೊರಡ್ತಾ ಇದ್ದೀನಿ. ಅವನ ಕೈಯಾರೆ ಅವನಿಗೆ ತಿಂದು ಗೊತ್ತಿಲ್ಲ. ಮನೆಯಲ್ಲಿ ಮುದ್ದು ಜಾಸ್ತಿ ಮಾಡಿದ್ದಾರೆ ಅಪ್ಪ ಮತ್ತು ಅವರ ಅವ್ವ. ಕೈಯಾರ ತಿಂದಿದ್ದೇ ಗೊತ್ತಿಲ್ಲ, ಹಾಗಾಗಿ ಡೌಟು ಅವ್ರ ಅವ್ವನಿಗೆ, ಅಂಗನವಾಡಿಯಲ್ಲಿ ಅವನಿಗೆ ಸರಿಯಾಗಿ ಊಟ ಮಾಡಿಸಿರ್ತಾರೋ ಇಲ್ಲವೋ ಅಂತ ಹೇಳಿ. ಬಂದ ತಕ್ಷಣ ಏನು ಮಾಡ್ತಾರೋ ಬಿಡ್ತಾರೋ ಊಟ ಮಾಡಿಸ್ಬಿಡ್ಬೇಕು ಅವನಿಗೆ. ಮಾಡಿಸ್ತಾ ಇದ್ದೀನಿ ನಾನು ಊಟ. ಇಲ್ಲಿ ನೋಡಿ, ನಮ್ಮ ಅತ್ತೆ ಫುಲ್ಲು ಸೀರಿಯಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬೆಳಗ್ಗೆನೂ ಬೆಳಗ್ಗೆ ಬರಲ್ಲ, ಮಧ್ಯಾಹ್ನವೂ ಸೀರಿಯಲ್, ನೈಟು ಸೀರಿಯಲ್. ಈಗ ಹೊಸ್ದಾಗಿ ಮತ್ತು 4-5 ಧಾರಾವಾಹಿಗಳು ಆ್ಯಡ್ ಆಗ್ತಾಯಿದೆ ಸ್ನೇಹಿತರೆ. ತಪ್ಪದೆ ನೋಡಿ ಆಯಿತಾ, ನಾನಂತೂ ನೋಡಲ್ಲ. ನಮ್ಮ ಮನೆಯವರು ಸಂಜೆ ಬರ್ತಾ ಕೈಯಲ್ಲಿ ಜಿಲೇಬಿ ಹಿಡ್ಕೊಂಡು ಬಂದಿದ್ದರು. ಸ್ವೀಟ್ ಹಸ್ಬೆಂಡ್ ಅಂತ ಹೇಳ್ತಾ ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಬಿಸಿ ತರುವಾಗ ಬಿಸಿ ಇತ್ತಂತೆ. ಈಗ ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ತಣ್ಣಗಾಗಿದೆ. ಬೈಯೋಕ್ಕಾಗಲ್ಲಲ್ಲ, ಅಷ್ಟಾದರೂ ತಂದಿದ್ದಾರೆ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ ಟೇಸ್ಟು. ನಿಮಗೂ ಬೇಕಾ? ಹೀಗೆ ಡೈಲಿ ಹಸ್ಬೆಂಡ್ ಮನೆ ಬರುವಾಗ ಏನಾದರೂ ತೊಗೊಂಡು ಬಂದರೆ ಖುಷಿಯಾಗತ್ತಲ್ಲ. ತಿಂತಾ ಇರುವಾಗಲೇ ಒಂದು ಪೇಷಂಟು ಇಂಜೆಕ್ಷನ್ನಿಗೆ ಅಂಥೇಳಿ ಮನೆಗೆ ಬಂದಿದ್ದರು. ಕಾಯಕವೇ ಕೈಲಾಸ ಅಂತ ಹೇಳ್ತಾ ಅವ್ರಿಗೂ ಪ್ರೀತಿಯಿಂದ ಮಾತಾಡಿಸಿ ಇಂಜೆಕ್ಷನ್ ಕೊಟ್ಟು ಕಳಿಸ್ದೆ. ನನಗೆ ಇಲ್ಲಿ ಡೈಲಿ ರೂಟೀನ್ ಅಂತ ಹೇಳಿ ನಿಮ್ಮ ಜೊತೆ ಮಾತಾಡ್ತಾ ಇರೋದು, ಯಾರೋ ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಕೊಡ್ತಾಯಿದ್ದೆ ಸ್ನೇಹಿತರೆ. ಆದರೆ ಕೆಟ್ಟ ವಿಷಯಗಳನ್ನೆಲ್ಲ ಶೇರ್ ಮಾಡಲ್ಲ, ಇದರಲ್ಲಿ ಒಳ್ಳೆಯ ವಿಷಯಗಳನ್ನ ಶೇರ್ ಮಾಡ್ತಾರೆ, ಹಾಗಾಗಿ ಖುಷಿ ಆಗುತ್ತೆ. ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಈ ಡೈಲಿ ರೂಟೀನ್ ಬಗ್ಗೆ ತುಂಬ ಜನಗಳು ನೋಡಿದ್ದೀನಿ ನಾನು. ಡೈಲಿ ರೂಟೀನ್ಗಳನ್ನ
ತುಂಬ ಕಷ್ಟಪಡ್ತಿರ್ತಾರೆ ಕೆಲವು ಹೆಣ್ಮಕ್ಳು. ನನಗೇನು ಅಷ್ಟೇನು ಕಷ್ಟ ಅನಿಸಲ್ಲ. ಅದನ್ನು ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನನಗೆ. ಅಕ್ಕಪಕ್ಕ ನಮ್ಮ ಮನೆ ಅಕ್ಕಪಕ್ಕ ಯಾರೂ ಮನೆಗಳಿಲ್ಲ. ನೀವೇ ನಮ್ಮ ಅಕ್ಕಪಕ್ಕದ ಮನೆಯವರು ಅಂದ್ಕೊಂಡು ನಿಮ್ಮ ಜೊತೆ ಈ ವಿಷಯಗಳನ್ನೆಲ್ಲ ಹಂಚ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಹಾಗೇ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ, ನಾಳೆ ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.